ರಾಮು ಎಂಬ ಯುವಕನು ತನ್ನ ಜೀವನದಲ್ಲಿ ಯಾವಾಗಲೂ ಸೋಲು ಅನುಭವಿಸುತ್ತಿದ್ದ. ಯಾವ ಕೆಲಸಕ್ಕೂ ಮನಸಾರೆ ಶ್ರಮಿಸಲಿಲ್ಲ. ಯಾವ ನಿರ್ಧಾರವನ್ನು ಖಚಿತವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಹೀಗಾಗಿ ಅವನ ಜೀವನ ಯಾವತ್ತೂ ವ್ಯರ್ಥವೆಂದು ಅನಿಸುತ್ತಿತ್ತು. ಇತರರನ್ನು ದೋಷಾರೋಪ ಮಾಡುವುದು, ಪರಿಸ್ಥಿತಿಗಳನ್ನು ದೂಷಿಸುವುದು ಅವನ ಅಭ್ಯಾಸವಾಗಿತ್ತು. ಒಂದು ದಿನ ಅವನು ಗ್ರಾಮದಲ್ಲಿ ವಿದ್ವಾನ್ ಎನಿಸಿಕೊಂಡ ಒಬ್ಬ ತಾತನನ್ನು ಭೇಟಿಯಾಗಿ ತನ್ನ ಸಮಸ್ಯೆ ಹೇಳಿಕೊಂಡ. ಆ ತಾತನು ಹಸನ್ಮುಖದಿಂದ ಅವನನ್ನು ನೋಡಿ, ನೀನು ನಿನ್ನೊಳಗೆ ಬದಲಾವಣೆ ತರಲು ಸಿದ್ಧನಾದರೆ ಈ ಜಗತ್ತೇ ನಿನ್ನ ಪರಿವರ್ತನೆಯ ದೃಷ್ಟಿಗೆ ಬದಲಾಗುತ್ತದೆ ಎಂದು ಹೇಳಿದರು. ರಾಮುವಿಗೆ ಅದು ಅರ್ಥವಾಗಲಿಲ್ಲ. ತಾತನು ನಗುತ್ತಾ ಅವನಿಗೆ ಒಂದು ದೀಪ ನೀಡಿದರು ಮತ್ತು ಹೇಳಿದರು, ಇದನ್ನು ರಾತ್ರಿ ಹೊತ್ತಿಗೆ ಕತ್ತಲಾದಾಗ ಹತ್ತಿಸು. ರಾಮು ಹಾಗೇ ಮಾಡಿದ. ತಾತ ಕೇಳಿದರು, ನೀನು ಬೆಳಕನ್ನು ತರುತ್ತಿದ್ದೀಯಾ ಅಥವಾ ಕತ್ತಲನ್ನು ಓಡಿಸುತ್ತಿದ್ದೀಯಾ? ರಾಮು ಚಿಂತನೆಗೆ ಒಳಗಾದ. ತಾತ ಉತ್ತರಿಸಿದರು, ನೀನು ಬೆಳಕನ್ನು ತರುತ್ತಿರುವಾಗ ಕತ್ತಲೆಯ ಸ್ವಯಂ ದೂರವಾಗುತ್ತದೆ. ಅದೇ ರೀತಿ ನೀನು ನಿನ್ನೊಳಗೆ ಬದಲಾವಣೆ ತಂದರೆ ಜೀವನದ ಎಲ್ಲ ಸಮಸ್ಯೆಗಳು ಸ್ವಯಂ ನೀಗುತ್ತವೆ. ಈ ಮಾತು ರಾಮುವಿನ ಮನಸ್ಸನ್ನು ತಟ್ಟಿತು. ಅವನು ತನ್ನ ಜೀವನದ ಬಗ್ಗೆ ಹೊಸ ಚಿಂತನೆ ಆರಂಭಿಸಿದ. ಪ್ರತಿದಿನ ನೆಗೆಟಿವ್ ಯೋಚನೆಗಳು ಬದಲು ಸಕಾರಾತ್ಮಕ ಚಿಂತನೆಗಳನ್ನು ಹುಟ್ಟುಹಾಕಲು ಪ್ರಯತ್ನಿಸಿದ. ಹಗಲು ರಾತ್ರಿ ಅನ್ನದೇ ಹಾರ್ಡ್ವರ್ಕ್ ಮಾಡಿದ. ಧ್ಯೇಯ ನಿಗದಿಪಡಿಸಿ ಕೆಲಸ ಮಾಡಿದ. ದಿನಗಳೆದಂತೆ ಅವನ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಂಡುಬಂದಿತು. ಇಂದು ರಾಮು ಒಂದು ದೊಡ್ಡ ಕಂಪನಿಯ ಆಡಳಿತ ಮಂಡಳಿಯಲ್ಲಿ ಸ್ಥಾನ ಪಡೆದಿದ್ದಾನೆ. ಇವತ್ತಿಗೂ ಅವನಿಗೆ ತಾತ ಹೇಳಿದ ಮಾತುಗಳು ನೆನಪಿರುತ್ತವೆ. ನೀನೇ ನಿನ್ನ ಬದಲಾವಣೆ. ಈ ಕತೆ ನಮಗೆ ಹೇಳುವುದು, ನಾವು ಹೊರಗಿನ ಲೋಕವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನಾವು ನಮ್ಮನ್ನು ಬದಲಿಸಿಕೊಂಡರೆ ಸಮಗ್ರ ಜಗತ್ತೇ ನಮಗಾಗಿ ಬದಲಾಗುತ್ತದೆ. ನೀವು ಯಾವ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರುವ ತೀರ್ಮಾನ ಮಾಡುತ್ತಿದ್ದೀರಿ? ಇಂದೇ ಅದಕ್ಕೆ ಪ್ರಾರಂಭವಿಡಿ. ನೀನೇ ನನ್ನ ಬದಲಾವಣೆ ಎಂಬ ಪ್ರೇರಣಾದಾಯಕ ಕಥೆಯನ್ನು ಓದಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಹಾಯ್, ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೀನಿ. ಸೊ ಇದು ಆಗಿತ್ತು ಇವತ್ತಿನ ನಮ್ಮ ಮೋಟಿವೇಶ್ನಲ್ ಕತೆ. ಮತ್ತೆ ನೆಕ್ಸ್ಟ್ ಮೋಟಿವೇಶ್ನಲ್ ಕಥೆಯಲ್ಲಿ ಸಿಗೋಣ ಅಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.